ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಚ್ಚುಕಟ್ಟಾಗಿ ಈ ರಾಮ ಮಂತ್ರಗಳನ್ನು ಪಠಿಸಿದರೆ ಯಶಸ್ಸೇ ಸಿಗುತ್ತೆ ನಿಮಗೆ. ಯಾವುದು ಆ ರಾಮ ಮಂತ್ರಗಳು ಅಂತ ನೋಡೋಣ ಬನ್ನಿ. ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ನಿಮಗೆ ಉಪಯೋಗಕರ ಅನಿಸಿದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಮ ಮಂತ್ರಗಳಿಗೆ ಅಪಾರ ಶಕ್ತಿ ಇರುತ್ತವೆ. ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಬಯಸುವವರು ರಾಮ ಮಂತ್ರವನ್ನು ಪಠಿಸಬೇಕು. ನಾವು ಯಶಸ್ಸನ್ನು ಪಡೆದುಕೊಳ್ಳಲು ಯಾವ ರಾಮ ಮಂತ್ರಗಳನ್ನು ಪಠಿಸಬೇಕು? ರಾಮ ಮಂತ್ರಗಳನ್ನು ಪಠಿಸುವುದರ ಪ್ರಯೋಜನವೇನು ಗೊತ್ತಾ? ಈ ರಾಮ ಮಂತ್ರಗಳನ್ನು ಪಠಿಸಿ. ಇವತ್ತಿನ ವಿಡಿಯೋದಲ್ಲಿ ಹೈಲೈಟ್ಸ್: ಯಶಸ್ಸನ್ನು ನೀಡುವ ರಾಮ ಮಂತ್ರಗಳು, ರಾಮ ಮಂತ್ರಗಳನ್ನು ಪಠಿಸುವುದು ಹೇಗೆ, ರಾಮ ಮಂತ್ರಗಳನ್ನು ಪಠಿಸುವುದರ ಪ್ರಯೋಜನ. ಶ್ರೀರಾಮನನ್ನು ಪೂಜಿಸುವವರು ಯಥೇಚ್ಛವಾದ ಸ್ವಾಭಿಮಾನವನ್ನು ಹಾಗೂ ಆತ್ಮವಿಶ್ವಾಸವನ್ನು ಹೊಂದಿರುತ್ತಾರೆ. ಅವರಿಗೆ ಅತ್ಯಂತ ಬಲವಾದ ಇಚ್ಛಾಶಕ್ತಿ ಇರುತ್ತದೆ. ಅವರ ಮಾನಸಿಕ ಸ್ಥಿರತೆಯು ಯಾವುದೇ ಕಠಿಣ ಪರಿಸ್ಥಿತಿಯನ್ನು ಮೀರಿಸುವಷ್ಟು ಬಲವಾಗಿರುತ್ತದೆ. ರಾಮ ಎಂಬ ಪದವನ್ನು ಜಪಿಸುವುದರಿಂದ ಸಕಾರಾತ್ಮಕ ಶಕ್ತಿ ಬರುತ್ತದೆ ಮತ್ತು ಆತ್ಮವು ಜಾಗೃತಗೊಳ್ಳುತ್ತದೆ. ರಾಮನನ್ನು ಪೂಜಿಸುವುದು ಮತ್ತು ಅವನ ಆದರ್ಶಗಳನ್ನು ಅನುಸರಿಸುವುದು ಆಧ್ಯಾತ್ಮಿಕವಾಗಿ ಪರಿಪೂರ್ಣತೆಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಶ್ರೀರಾಮವನ್ನು ಪೂಜಿಸುವ ಮೂಲಕ ಮತ್ತು ಅವನ ಮಂತ್ರಗಳನ್ನು ಪಠಿಸುವ ಮೂಲಕ ಭೌತಿಕ ಆಶೀರ್ವಾದಗಳನ್ನು ಕೂಡ ನಾವು ಪಡೆದುಕೊಳ್ಳಬಹುದು. ರಾಮನ ಪೂಜೆ ಹಾಗೂ ಮಂತ್ರಗಳು ಭಕ್ತರ ಭೌತಿಕ ಅಗತ್ಯಗಳನ್ನು ಪೂರೈಸುವುದರ ಜೊತೆಗೆ ಶ್ರೀರಾಮನು ವ್ಯಕ್ತಿಗೆ ಉತ್ತಮ ಜೀವನವನ್ನು ನಡೆಸಲು ದಾರಿ ಮಾಡಿಕೊಳ್ಳುತ್ತಾನೆ. ನಾವು ಯಶಸ್ಸನ್ನು ಸಾಧಿಸಬೇಕಾದರೆ ಈ ಮಂತ್ರಗಳನ್ನು ಪಠಿಸುವುದು ಉತ್ತಮ. ಮೊದಲನೆಯದು ರಾಮ ಗಾಯತ್ರಿ ಮಂತ್ರ. ಓಂ ದಶರಥಾಯ ವಿದ್ಮಹೆ ಸೀತಾವಲ್ಲಭಾಯ ಧೀಮಹಿ ತನ್ನೋ ರಾಮ ಪ್ರಚೋದಯಾತ್. ಎರಡನೆಯದು ಶ್ರೀರಾಮ ಸ್ತೋತ್ರಂ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಮೂರನೆಯದು ರಾಮ ಮಂತ್ರಗಳು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಂ ರಾಮಾಯ ನಮಃ, ಓಂ ರಾಮಚಂದ್ರಾಯ ನಮಃ, ಓಂ ಜಾನಕಿ ವಲ್ಲಭಾಯ ಸ್ವಾಹ, ಓಂ ನಮೋ ಭಗವತೆ ರಾಮಚಂದ್ರಾಯ, ಓಂ ರಾಮಾಯ ಧನುಷ್ಪಾಶನಾಯ ಸ್ವಾಹ, ಶ್ರೀರಾಮ ಶರಣಂ ಮಮ, ಓಂ ಶ್ರೀರಾಮಭದ್ರಾಯ ನಮಃ. ನಾಲ್ಕನೆಯದು 108 ಬಾರಿ ಪಠಿಸುವ ರಾಮ ಮಂತ್ರ ಯಾವುದು ಅಂದರೆ ಹರಿರಾಮ ಹರಿರಾಮ ರಾಮ ರಾಮ ಹರೇ ಹರೇ. ಐದನೆಯದು ರಾಮ ಮಂತ್ರಗಳನ್ನು ಪಠಿಸುವುದು ಹೇಗೆ? ಯಾವುದೇ ಮಂತ್ರವನ್ನು ಪಠಿಸುವುದನ್ನು ಶುದ್ಧ ದೇಹದಿಂದ ಪ್ರಾರಂಭಿಸಬೇಕು. ಕೈಕಾಲು ತೊಳೆದು ಶುದ್ಧರಾಗಿ ಅಥವಾ ಸ್ನಾನ ಮಾಡಿ ಉತ್ತರ ಅಥವಾ ಪೂರ್ವ ದಿಕ್ಕಿನತ್ತ ಮುಖ ಮಾಡಿ ಮಂತ್ರ ಪಠಿಸಿ. ಕೇವಲ ಮಂತ್ರದ ಮೇಲೆ ಮಾತ್ರ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ. ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ಮಂತ್ರವನ್ನು ಪಠಿಸಿ. ಸಂಪೂರ್ಣ ಪ್ರಯೋಜನವನ್ನು ಪಡೆಯಲು ಮಂತ್ರಗಳನ್ನು ಸತತವಾಗಿ 48 ದಿನಗಳವರೆಗೆ ಪಠಿಸಬೇಕು. ಸಾಧ್ಯವಾಗದೇ ಇದ್ದರೆ ಪ್ರತಿ ಸೋಮವಾರ ಮಾತ್ರ ಮಂತ್ರವನ್ನು ಪಠಿಸಬಹುದು. ರುದ್ರಾಕ್ಷಿ ಅಥವಾ ತುಳಸಿ ಮಾಲೆಯನ್ನು ಹಿಡಿದು ಮಂತ್ರವನ್ನು ಪಠಿಸಿ. ರಾಮ ಮಂತ್ರಗಳನ್ನು ಪಠಿಸುವಾಗ ಅಥವಾ ರಾಮ ಮಂತ್ರವನ್ನು ಪಠಿಸುವುದರ ಪ್ರಯೋಜನಗಳನ್ನು ಪಡೆದುಕೊಳ್ಳಬೇಕಾದರೆ ನಿಯಮಾನುಸಾರ ಪಠಿಸಬೇಕು. ಆಗ ಮಾತ್ರ ನಿಮಗೆ ರಾಮ ಮಂತ್ರವನ್ನು ಪಠಿಸಿದ ಪ್ರಯೋಜನಗಳು ದೊರೆಯುತ್ತದೆ ಹಾಗೂ ನಿಮ್ಮ ಜೀವನದಲ್ಲೂ ಧನಾತ್ಮಕ ಬದಲಾವಣೆಯಾಗುತ್ತದೆ ಎನ್ನುವ ನಂಬಿಕೆ. ಇದು ಸ್ನೇಹಿತರೆ ವಿಡಿಯೋ. ಈ ಮಂತ್ರಗಳು ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ನೋಡಿಕೊಂಡು ಓದ್ಕೋಬೋದು. ಎಲ್ಲ ಮಂತ್ರಕ್ಕಿಂತ ಇದು ರಾಮ ಮಂತ್ರ ತುಂಬ ಸರಳವಾಗಿದೆ. ನೀವು ಆರಾಮಾಗಿ ಓದ್ಕೋಬೋದು. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ನಿನಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ.
ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.